ಜೂನ್ 30ರಂದು ನಗರದಲ್ಲಿ ಸೌಭಾಗ್ಯ ಸಿರಿ ಸಾಮಾಜಿಕ ಸೇವಾ ಟ್ರಸ್ಟ್ ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷರಾದ ಸುರೇಶ್ ಬಡಿಗೇರ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೂನ್ 30ರಂದು ನಗರದ ಕನ್ನಡ ಭವನದಲ್ಲಿ ಸೌಭಾಗ್ಯ ಸಿರಿ ಸಾಮಾಜಿಕ ಸೇವಾ ಟ್ರಸ್ಟ್ ಉದ್ಘಾಟನೆ ಹಾಗೂ ಸೌಭಾಗ್ಯ ಸಿರಿ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಹಾಗೂ ಮುತ್ಯಾನ್ ಬಬ್ಲಾದ್ ಸುಕ್ಷೇತ್ರದ ಗುರುಪಾದಲಿಂಗ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್, ಶಶಿಲ್ ನಮೋಶಿ, ಪ್ರೊಫೆಸರ್ ದಯಾನಂದ್ ಅಗ್ಸರ್, ಡಾಕ್ಟರ್ ಸುರೇಶ್ ಶರ್ಮಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉದ್ದೇಶ, ನಾನು ಸುಮಾರು ಕಳೆದ 2 ದಶಕಗಳಿಂದ ಸಾಹಿತ್ಯ, ಸಾಮಾಜಿಕ ಮತ್ತು ಹೋರಾಟ ಕ್ಷೇತ್ರದಲ್ಲಿ ನನ್ನ ವೈಯಕ್ತಿಕ ಬ್ಯಾನರ್ ಇರಲಾರ್ದೇ ನಾನು ಕೆಲಸ ಮಾಡಿದ್ದ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ನಮ್ಮ ಸಹೋದರಿಯ ಹೆಸರಿನ ಮೇಲೆ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿದ್ದೇನೆ. ಆ ಟ್ರಸ್ಟ್ನ ಹೆಸರು ಸೌಭಾಗ್ಯ ಸಿರಿ ಸಾಮಾಜಿಕ ಸೇವಾ ಟ್ರಸ್ಟ್ ಅಂತೇಳಿ. ಈ ಟ್ರಸ್ಟನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು 30ನೇ ತಾರೀಕು ಕನ್ನಡ ಭವನದಲ್ಲಿ ಬೆಳಗ್ಗೆ 10:45ಕ್ಕೆ ನಾವು ಆಯೋಜನೆ ಮಾಡಿದ್ದೀವಿ. ಬರೀ ಕಾರ್ಯಕ್ರಮದ ಉದ್ಘಾಟನೆ ಮಾಡದೇ ಸಂಪ್ರದಾಯವನ್ನು ಮುಗಿಸಬಾರ್ದು ಅಂಥೇಳಿ ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭದಲ್ಲಿ 10 ಜನರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಸೌಭಾಗ್ಯ ಸಿರಿ ಕಾಯಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನನಗೆಲ್ಲರೂ ಇವರು ಸಪೋರ್ಟ್ ಮಾಡಿದ್ರಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶರಣಬಸವೇಶ್ವರ ಮಹಾಸಂಸ್ಥಾನದ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಅವರು ಬರ್ತಾ ಇದ್ದಾರೆ. ನಮ್ಮ ಸಹೋದರಿ ಅದೇ ಶಾಲೆಯಲ್ಲಿ 15 ವರ್ಷ ಸೇವೆ ಸಲ್ಲಿಸೋದಕ್ಕಾಗಿ ಅವ್ರಿಗೆ ವಿನಂತಿ ಮಾಡಿದಾಗ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸ್ತಾರೆ. ಮತ್ತು ದಿವ್ಯ ನೇತೃತ್ವವನ್ನು ಬಬ್ಲಾದ್ ಮತ್ತು ಎಳಸಂಗಿಯ ಪೂಜ್ಯರಾಗಿರ್ತಕ್ಕಂಥ ಗುರುಪಾದಲಿಂಗ ಮಹಾಸ್ವಾಮಿಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗವಹಿಸ್ತಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಮತ್ತು ನನ್ನ ವೈಯಕ್ತಿಕವಾಗಿ ಬಹುದಿನದ ಗೆಳೆಯರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಅವರು ಭಾಳ ಸ್ವಇಚ್ಛೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಲು ಒಪ್ಪಿಕೊಂಡಿದ್ದಾರೆ. ಮತ್ತು ಪ್ರಶಸ್ತಿ ಪ್ರದಾನವನ್ನು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಶಶಿಲ್ ಜಿ ನಮೋಶಿ ಅವರು ಮಾಡ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾಳ ಸಾಮಾಜಿಕವಾಗಿ ಇತ್ತೀಚೆಗೆ ಕಲಬುರಗಿಯಲ್ಲಿ ಗುರುತಿಸಿಕೊಂಡಂತಹ ಮತ್ತು ಸರ್ಕಾರಿ ನೌಕರದಾರರಿದ್ದರೂ ಸಹಿತ ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸೋರಿಗೆ ಬೆನ್ನು ಚಪ್ಪರಿಸ್ತಕ್ಕಂಥ ಸುರೇಶ್ ಶರ್ಮಾ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವ ದಯಾನಂದ್ ಅಗ್ಸರ್ ಸರ್ ಅವರು ಮತ್ತು ನಮ್ಮ ಸಂಘದ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಯಡ್ರಾಮಿ ಅವರು, ಟೆಂಗ್ಲಿ ಜ್ಯುವೆಲ್ಲರ್ಸ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಸೋಮಶೇಖರ್ ಟೆಂಗ್ಲಿ ಮತ್ತು ಉಮೇಶ್ ಶೆಟ್ಟಿ ಅವರು ನಮ್ಮ ಭಾಗದ ಒಬ್ಬ ಒಳ್ಳೆಯ ಸಮಾಜ ಸೇವಕರು, ಎಲ್ಲಿಯೂ ಗುರುತಿಸ್ಕೊಳ್ಳಾರ್ದಂಥ ವ್ಯಕ್ತಿ. ಅವರನ್ನ ಪ್ರಶಸ್ತಿ ಕೊಡಬೇಕಂದ್ರೆ ಅವ್ರು ಒಲ್ಲಂದರು. ಇಬ್ಬರು ಪ್ರಶಸ್ತಿಗೆ ಒಲ್ಲಂದರು. ಒಬ್ಬರು ನಂದಗೋಕುಲದ ಮುಖ್ಯಸ್ಥರಾಗಿರ್ತಕ್ಕಂಥ ಸುಧಾ ಅವರು ಮತ್ತು ಉಮೇಶ್ ಶೆಟ್ಟಿ ಅವರು ಒಲ್ಲಂದ ಮೇಲೆ ಬೇರೆಯವ್ರ ಹೆಸರು ಹಾಕ್ಕೊಂಡಿವಿ. ಆ ಉಮೇಶ್ ಶೆಟ್ಟಿ ಅವರಿಗೆ ನಾವು ಗೆಸ್ಟ್ ಅಂತ ಕರಿತಾ ಇದ್ದೀವಿ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ತೇಗಲ್ತಿಪ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಡಾಕ್ಟರ್ ಎಸ್ ಎಚ್ ಕಟ್ಟಿ, ಭಾಳ ಜನ ನೀವೆಲ್ಲ ಕೇಳಿರಬೇಕು. ಡಾಕ್ಟರ್ ಎಸ್ ಎಚ್ ಕಟ್ಟಿ ನಾವೆಲ್ಲ ಭಾಳ ಸಣ್ಣವರಿಂದ ನೋಡ್ತಾ ಇದ್ದೀವಿ. ಸುಮಾರು ವರ್ಷಗಳ ಕಾಲ ರೋಗಿಗಳಿಗೆ ಪುಕ್ಕಟೆ ನೋಡ್ತಕ್ಕಂಥ ವೈದ್ಯರವರು. ಇವತ್ತಿಗೂ ಸಹಿತ 90ರ ಆಸ್ಪಾಸಲ್ಲಿ ಇದ್ದರೂ ಸಹಿತ ಅವರು ಕ್ಷಯ ರೋಗಿಗಳಿಗೆ ಚಿಕಿತ್ಸೆ ಮಾಡ್ತಕ್ಕಂಥ ಡಾಕ್ಟರ್ ಎಸ್ ಎಚ್ ಕಟ್ಟಿ ಅವರಿಗೆ ಪ್ರಶಸ್ತಿನ ಕೊಟ್ಟಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪವನ್ ಕುಮಾರ್ ವಳ್ಕೇರಿ, ಮಾಲಾಕಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್.